ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸಿದ್ದೀನಿ, ಏನೇನು ಮಾಡ್ತೀನಿ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು 2 ಡೇಸ್ ವ್ಲಾಗ್ನ ಒಂದೇ ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಎದ್ದ ತಕ್ಷಣ ಬೆಡ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊತಾ ಇದ್ದೀನಿ. ಪಲ್ಯ ಏನೂ ಮಾಡ್ಕೊಳ್ಳಿಲ್ಲ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಚಟ್ನಿನ ಮಾಡಿದೆ. ಇಡ್ಲಿ ಹಿಟ್ಟನ್ನ ಅಮ್ಮ ಹೋಟ್ಲಿಂದನೇ ಕೊಟ್ಟು ಕಳಿಸಿದ್ರು. ಸೊ ಹಂಗಾಗಿ ಇಡ್ಲಿನ ಮಾಡ್ತಾ ಇದ್ದೀನಿ. ಸೊ ನೋಡಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. itu lulu saya telepon je handbrake ko handbrake ಹೋಯ್ತಂತೆ ಇಲ್ಲ ಗೇರಲ್ಲಿ ನಿಲ್ಸಂಗ್ರೆ. ಸೊ ಗೈಸ್, ಇವಾಗ ಊರಿಗೆ ಬಂದ್ವಿ. ಒಂದು ಮದುವೆ ಇದೆ ಇಲ್ಲೇ ರಂಗಾಪುರ ಚೌಟ್ರಿನಲ್ಲಿ. ಸೊ ನಮ್ಮ ಮನೆಯಿಂದ ನಾನು ಒಬ್ಬಳೇ ಹೋಗ್ತಿದ್ದೆ. ಅದಕ್ಕೆ ಇಲ್ಲೇ ಅಪ್ಪಾಜಿ ಅಮ್ಮನ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಹೋಟ್ಲು ಮುಗಿಸ್ಕೊಂಡು ನನ್ನ ಕರ್ಕೊಂಡು ಬಂದರು. ಇವಾಗ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗಬೇಕು. ಸೊ ಇಲ್ಲೇ ಹತ್ರದಲ್ಲಿರೋದು, ನಮಗೆ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ತಿಪ್ಟೂರಿಂದ ಮೋಸ್ಟ್ಲಿ 10 ಮೇಲೆ ಆಗ್ಬೋದು. ಸೊ ನಮ್ಮ ಮನೆಯಿಂದ ನಾನು ಒಬ್ಬಳೇ ಬರ್ತಿರೋದ್ರಿಂದ ಅಲ್ಲಿಂದ ಒಬ್ಬಳೇ ಹೋಗೋದೇನು ಅಂತ ಹೇಳ್ಬಿಟ್ಟು ಇಲ್ಲಿ ಊರಿಗೆ ಬಂದು ಇಲ್ಲಿಂದ ಅಪ್ಪಾಜಿ ಅಮ್ಮನ ಜೊತೆ ಹೋಗೋಣ ಅಂತ ಹೇಳಿ ಬಂದೆ. ಸೊ ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗಿ ಬರುವ. ಸೊ ಗೈಸ್, ನೆನ್ನೆಯಿಂದ ಬರೋಣ ಅಂದ್ಕೊತಿದ್ದೆ. ಇವತ್ತು ಹೆಂಗೋ ಮದುವೆನೂ ಇತ್ತು. ಬೆಳಗ್ಗೆ ಹೇಳ್ತು ನಮ್ಮಮ್ಮ
ಮದುವೆಗೆ ಹೇಳಿಲ್ವಾ ಅಂತ ಆವಾಗ ನೆನೆಸ್ಕೊಂಡೆ. ಸೊ ಮದುವೆ ಇದೆ ಅಲ್ವಾ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಸೊ ನೆನ್ನೆ ಸಂಜೆ ತುಂಬ ಅನಿಸ್ತಿತ್ತು ಊರಿಗೆ ಹೋಗೋಣ ಅಂತ, ಯಾಕೋ ಗೊತ್ತಿಲ್ಲ. ಸೊ ಹೆಂಗೋ ಮದುವೆನೂ ಇದೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೇ ಬಂದೆ. ಸೊ ಇವಾಗ ಮದುವೆಗೆ ಹೊರಡಬೇಕು. ಜಸ್ಟ್ ಇವಾಗ ಬಂದ್ವಿ. ನಮ್ಮಮ್ಮ ಇನ್ನೂ ಸ್ನಾನ ಮಾಡಿ ರೆಡಿ ಆಗಬೇಕು. ನಾನು ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಜಸ್ಟ್ ರೆಡಿ ಆಗಿಬಿಟ್ಟು ಹೋಗಿ ವಿಸಿಟ್ ಕೊಟ್ಟು ಊಟ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರ್ತೀನಿ. ನಾಳೆ ಹೋಗ್ತೀನಿ ಮನೆಗೆ, ತಿಪ್ಟೂರಿಗೆ, ನಮ್ಮ ಮನೆಗೆ. ಕತ್ಲೆ ಎಲ್ಲ ಹೊರಟ್ಬಿಟ್ಟು ಮದುವೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋ ಮಾಡಿದ್ರೆ ನಾನು ಮದುವೆಗೆ ಹೋಗಿ ಬಂದಮೇಲೆ ವಿಡಿಯೋ ಮಾಡ್ತೀನಿ. ಹೋಗ್ಬೇಕಾದ್ರೆ ಹೋಗಿ ಅರ್ಜೆಂಟಲ್ಲಿ ವಿಡಿಯೋ ಮಾಡೋದು ಮರ್ತೆ ಗೈಸ್, ಅದಕ್ಕೆ ಇವಾಗ ಮಾಡ್ತಿದ್ದೀನಿ. ದಿಸ್ ಇಸ್ ಮೈ ಸ್ಯಾರಿ, ದಿಸ್ ಈಸ್ ಅಮ್ಮ ಸ್ಯಾರಿ. ನಮ್ಮ ಅಪ್ಪನ ತೋರ್ಸೋಕ್ಕಾಗಲ್ಲ ಈಗ. ತಿರ್ಗೋ ಏನೋ ಬಿತ್ತದಿ ಅಷ್ಟೇ ಗೈಸ್. ಹಾಂ ಅಷ್ಟೇ ಗೈಸ್, ಟಾಟಾ ಬಾಯ್ ಬಾಯ್, ಗುಡ್ ನೈಟ್. ಇಲ್ಲ ಮೂರೇ ಗೊತ್ತಾಯ್ತಾ? ಸಾಕು. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಶುಗರ್ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಯಾಕಂದರೆ ತುಂಬ ದಿನ ಆಗಿತ್ತು ಅಪ್ಪಾಜಿಗೆ ಶುಗರ್ ಟೆಸ್ಟ್ ಮಾಡಿ. ವಾರಕ್ಕೆ ಒಂದು ಸಲನಾದರೂ ಮನೇಲೇ ಟೆಸ್ಟ್ ಮಾಡ್ತಾ ಇರ್ತೀವಿ. ಸೊ ತುಂಬ ದಿನ ಆಗಿತ್ತು, ಆಲ್ರೆಡಿ ಒಂದು 10 ಡೇಸ್ ಮೇಲೆ ಆಗಿತ್ತು ಅನ್ಸುತ್ತೆ ಟೆಸ್ಟ್ ಮಾಡಿ. ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಟೆಸ್ಟ್ ಮಾಡಿದೆ. ಸೊ ಅಪ್ಪಾಜಿ ಟೆಸ್ಟ್ ಎಲ್ಲ ಮುಗಿದ್ಮೇಲೆ ಅಮ್ಮಂಗೂ ನೋಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮಾಡಿದೆ. ನಮ್ಮ ಅಮ್ಮಂಗೆ ಏನು ಶುಗರ್ ಇಲ್ಲ ಆ್ಯಕ್ಚುಲಿ, ಬಟ್ ಅಂದ್ರೂ ಟೆಸ್ಟ್ ಮಾಡೋಣ ಒಂದು ಸಲ ಅಂತ ಹೇಳ್ಬಿಟ್ಟು ಅವಾಗವಾಗ ಮಾಡ್ತಾಯಿರ್ತೀನಿ. ಸೊ ಇವತ್ತು ಕೂಡ ಟೆಸ್ಟ್ ಮಾಡಿದೆ. ಅಮ್ಮಂಗೆ ನಾರ್ಮಲ್ ಇತ್ತು, ಅಪ್ಪಾಜಿದು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಅದಕ್ಕೆ ಇವತ್ತಿಂದ 2 ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ಆಮೇಲೆ ತೊಗೊಳ್ರಿ ಅಂತ ಹೇಳ್ತಾ ಇದ್ದೆ. ಸೊ ಇವಾಗ ಇಬ್ರದ್ದು ಟೆಸ್ಟ್ ಮುಗಿಸಿ ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರು? ಅಮ್ಮ ಬರಲ್ಲ ಅಂತಂದ್ರೆ ನಾವು ಹಿಂಗೆ ಹೋಗ್ತೀವಿ. ನಾನು ಹಿಂಗೆ ಬಿಟ್ಟು ಹೋಗ್ತೀನಿ. ಇವನು ಅಮ್ಮ ಬರಲಿಲ್ಲ ಅಂದ್ರೆ ನಾವು ಈ ರೋಟಲ್ಲೇ ಹೋಗ್ತೀವಿ. ಡಿಕ್ಕಿಗೆ ಹಾಕ್ಬಲ್ಲ. ಮಾರ್ನಿಂಗ್ ಎದ್ದು ಅರುಣವ್ರ ಜೊತೆನೇ ಕಿತ್ತೂರಿಗೆ ಹೊರಟೆ. ಯಾಕಂದರೆ ನಾನು ಗಾಡಿ ಏನೂ ತಂದಿರಲಿಲ್ಲ, ಅಪ್ಪಾಜಿ ಜೊತೆನೇ ಕಾರಲ್ಲಿ ಬಂದಿದ್ದೆ. ಹಾಗಾಗಿ ನನ್ನ ಕರ್ಕೊಂಡು ಹೋಗೋರು ಯಾರೂ ಇರಲಿಲ್ಲ. ಅಪ್ಪಾಜಿ ಅಮ್ಮನ ಜೊತೆ ಹೋಗೋಣ ಅಂದರೆ ಅವ್ರು ಬೆಳಗ್ಗೆ 4:15ಗೆ ಹೊರಟ್ಬಿಡ್ತಾರೆ ಹೋಟ್ಲಿಗೆ ಅಂತ ಹೇಳ್ಬಿಟ್ಟು. ನಾನು ಅಷ್ಟರಲ್ಲಿ ಎದ್ದಿರಲ್ಲ. ಸೊ ಹಂಗಾಗಿ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತಲೇ ನೈಟ್ ಬಂದಿದ್ದರು ಅರುಣ್ ಅವರು. ಸೊ ಅವ್ರ ಜೊತೆನೇ ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.